ಹಾಯ್ ನಮಸ್ತೆ ಗೆಳೆಯರೆ. ಹಿಂದಿನ ಈ ವಿಡಿಯೋದಲ್ಲಿ ಏನಪ್ಪ ಮಾಹಿತಿ ಇದೆ ಅಂತ ಹೇಳಿದ್ರೆ, ನಾರ್ಮಲಾಗಿ ಸುಮಾರು ಕಡೆ ಹೋಗಿ ನಾನು ಕ್ಯಾಪ್ಸಿಕಮ್ ಬೆಳೆಗಳ ಬಗ್ಗೆ ವಿಡಿಯೋಗಳು ಮಾಡಿರ್ತೀನಿ. ಸೊ ಕೆಲವೊಂದು ಬಿಗಿನಿಂಗ್ ಹಂತದಲ್ಲಿರ್ತದೆ, ಕೆಲವೊಂದು ಬಂದು ಕೊಯ್ಲು ಆಗಿರೋ ಹಂತದಲ್ಲಿರ್ತದೆ. ಸೊ ಇವತ್ತು ಬಂದಿರೋಂಥ ತೋಟದಲ್ಲಿ ಬಂದು ಬಿಗಿನಿಂಗ್ ಸ್ಟೇಜೆಲ್ಲ ಇದೆ. ಒಂದು ಕಟಿಂಗ್ ಒಂದು ಕಟಿಂಗ್ ಆಗಿರುವಂಥ ಒಂದು ತೋಟಕ್ಕೆ ಬಂದಿದ್ದೀನಿ. ಇನ್ನು ತಳಿ ವಿಚಾರ, ಇನ್ನು ಬೆಳೆ ಯಾವ ರೀತಿ ಇದೆ, ಇದೆಲ್ಲ ಒಟ್ಟಾರೆ ಮಾಹಿತಿ ಬಂದು ಫಾರ್ಮರ್ ಕಡೆಯಿಂದ ತಗೊಳ್ಳೋಣ ನಾವು. ಯಾಕಂತ ಹೇಳಿದ್ರೆ ನಾನು ಇನ್ಫಾರ್ಮೇಷನ್ ಕೊಟ್ಟರೆ ಚೆನ್ನಾಗಿರೋದಿಲ್ಲ, ಅದು ಫಾರ್ಮರ್ ಕಡೆಯಿಂದನೇ ತಗೊಳ್ಳೋಣ ಬನ್ನಿ. ಈ ಸುತ್ತಮುತ್ತ ಎಲ್ಲ ಬಂದು ಸುಮಾರು ಕಡೆ ನಾನು ಗಮನಿಸಿದೆ, ಎಲ್ಲಿ ನೋಡು ಎಲ್ಲ ಖಾಲಿ ಲ್ಯಾಂಡೇ ಇದೆ, ವ್ಯವಸಾಯ ಮಾಡೋರೆ ಕಡಿಮೆ. ಇದು ರೀಸನ್ ಕೇಳಿದಾಗ ಏನೋ ಅಂತ ಹೇಳಿದ್ರೆ, ಇಲ್ಲಿ ನೀರಾವರಿಗೆ ಅಂದರೆ ಬೋರ್ವೆಲ್ಗಳಲ್ಲಿ ನೀರು ಸಿಗೋದು ಎಷ್ಟು ತೊಂದರೆ ಇದೆ ಅಂತ ಹೇಳಿದ್ರೆ, ಇಲ್ಲಿ ಯಾರು ಫಾರ್ಮಿಂಗ್ ಬಗ್ಗೆ ಇಂಟ್ರೆಸ್ಟ್ ಕೊಡೋದಕ್ಕೂ ಯೋಚನೆ ಮಾಡಬೇಕಾಗುತ್ತೆ. ಅಷ್ಟು ನೀರಿಗೆ ಅಭಾವ ಇದೆ. ಆದ ಕಾರಣ ಇವರು ಈಗ ರೀಸೆಂಟಾಗಿ ಬೋರ್ವೆಲ್ ಹಾಕಿ ಫಸ್ಟ್ ಬೆಳೆಯಾಗಿ ಕ್ಯಾಪ್ಸಿಕಮ್ನ ಮಾಡಿದ್ದಾರೆ. ಇದು ಒಂದು ಸ್ವಲ್ಪ ಚಾಲೆಂಜಿಂಗೇ ಅನಿಸುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ, ಬೋರ್ ಹಾಕಿ ನೆಲ ತಯಾರಿ ಮಾಡಿ ಒಂದು ಹೈ ಬಜೆಟ್ಟು ಇದು ಹಾಕಬೇಕು ಅಂತ ಹೇಳಿದ್ರೆ ತಮಾಷೆ ಅಲ್ಲ. ಈಗ ಬೋರ್ವೆಲ್ ಎಲ್ಲ ಹೊಸದಾಗಿ ಕೊರೆಸಿ ಮಾಡಿರೋದು ಅಂತ ಹೇಳಿದ್ರಲ್ಲ ಅಣ್ಣ, ಎಷ್ಟು ಅಡಿ ಅಣ್ಣ? ಯಾಕಂತ ಹೇಳಿದ್ರೆ ಎಲ್ಲಿಂದ ಎಲ್ಲಿಗೆ ನೋಡು ನಿಮ್ಮ ಊರಲ್ಲಿ ತೋಟಗಳು ಮಾಡೋರು ಕಡಿಮೆ ಇದ್ದಾರೆ, ವ್ಯವಸಾಯ ಮಾಡೋರು ಕಡಿಮೆ ಇದ್ದಾರೆ. ನಾನು ಅದಕ್ಕೆ ರೀಸನ್ ಏನು ಅಂತ ಒಂದು ಇಬ್ಬರು ಮೂರನ್ನ ಕೇಳಿದೆ, ನೀರುಗಳು ಸಿಕ್ಕಲ್ಲ ಅಂತ ಹೇಳಿದ್ರು. ನೀವು ಬೋರ್ವೆಲ್ ಕೊರೆಸಿರೋದು ಎಷ್ಟು ಅಡಿ ಅಣ್ಣ? ನಮ್ಮದು 1500 ಅಡಿ. 1500 ಅಡಿ ಅಣ್ಣ. ಒಟ್ಟಾರೆ ಬೋರ್ವೆಲ್ ಕೊರೆಸಿ ನೀರು ಹೊರಗಡೆ ತೆಗೆಯೋದಕ್ಕೆ ಎಷ್ಟು ಖರ್ಚು? 11 ಲಕ್ಷ ಆಗಿದೆ. 11 ಲಕ್ಷ ಜೊತೆಗೆ ಒಂದು ಬೆಳೆ ತಯಾರಿ ಮಾಡಿರೋದು ಒಂದು 4 ಲಕ್ಷ. ಒಟ್ಟಾರೆ 15 ಲಕ್ಷ ರೂಪಾಯಿ ಬಂಡವಾಳ ಹಾಕಿ ಚಾಲೆಂಜಿಂಗ್ ಆಗಿ ತಗೊಂಡು ಮಾಡ್ತಾ ಇದ್ದೀರಾ. ಆ ದೇವರು ನಿಮಗೆ ಆದಷ್ಟು ಬೆಳೆನಲ್ಲಿ ರೇಟು ಮತ್ತು ಬೆಳೆ ಚೆನ್ನಾಗಾಗಿ ಒಂದು ಇದು ಕೊಡಲಿ, ಚೆನ್ನಾಗಿ ಇನ್ಕಮ್ ಕೊಡಲಿ ಅಂತ ನಾನು ಎಲ್ಲರ ಕಡೆಯಿಂದ ಕೇಳ್ಕೊತೀನಿ ಅಣ್ಣ. ಅಣ್ಣ ನಮಸ್ಕಾರ ಅಣ್ಣ, ನಿಮ್ಮ ಹೆಸರು ಮತ್ತು ನಿಮ್ಮ ಊರು? ರಾಮಚಂದ್ರ. ರಾಯಸಂದ್ರ. ಅಣ್ಣ, ಕ್ಯಾಪ್ಸಿಕಮ್ ಬೆಳೆ ಬಂದು ನೀವು ಎಷ್ಟು ವರ್ಷಗಳಿಂದ ಮಾಡ್ತಾ ಇದ್ದೀರಾ? ನಾವು ಮೊದಲಿದೆ ಮಾಡ್ತಾರೆ. ಫಸ್ಟ್ ಟೈಮ್ ಇದೆ? ಇದೆಲ್ಲ ಹೊಸ ಬಂಡವಾಳ ಹಾಕಿ ಮಾಡ್ತಾರೆ? ಹೊಸ ಬಂಡವಾಳ. ಓಕೆ ಅಣ್ಣ, ಈ ಕ್ಯಾಪ್ಸಿಕಮ್ ಮಾಡ್ಬೇಕಂತ ಯಾಕಣ್ಣ ಅನಿಸ್ತು ನಿಮಗೆ? ಏನೆಲ್ಲ ಮಾಡ್ತಾ ಇದ್ರಲ್ಲ, ನಾವು ಒಂದ್ಸರಿ ಮಾಡೋಣ ಅಂತ ಹೇಳ್ಬಿಟ್ಟು. ಈಗ ಒಟ್ಟಾರೆ ನಿಮ್ಮ ಲೆಕ್ಕಾಚಾರಕ್ಕೆ ನೋಡೋದಾದರೆ ಕ್ಯಾಪ್ಸಿಕಮ್ ಬೆಳೆ ಇನ್ವೆಸ್ಟ್ಮೆಂಟ್ಗಳು ಜಾಸ್ತಿ, ಅಂದರೆ ಬಂಡವಾಳನೂ ಜಾಸ್ತಿ, ಮೇಂಟೆನೆನ್ಸು ಜಾಸ್ತಿ ಅಂತಾರೆ. ಇದೆಲ್ಲ ಸ್ವಲ್ಪ ತಿಳುವಳಿಕೆ ತಗೊಂತಾನೆ ನೀವು ಇದಕ್ಕೆ ಬಂದಿದ್ದೀರಾ. ಸರಿ ಅಣ್ಣ, ಈಗ ತಳಿ ವಿಚಾರಕ್ಕೆ ಬರೋಣ ಫಸ್ಟು. ಇವಾಗ ನೀವು ಹಾಕಿರುವಂಥ ತಳಿ ಯಾವುದಣ್ಣ ಇದು? ಇದು ಇಂಟ್ರೂಡರ್. ಸಿಂಜೆಂಟ್ ಅವ್ರದ್ದು ಇಂಟ್ರೂಡರ್. ಓಕೆ ಅಣ್ಣ, ಈಗ ಎಷ್ಟು ಕಟಿಂಗ್ ಆಗಿದೆ ಇದು? ಒಂದು ಕಟಿಂಗ್ ಆಗಿದೆ. ಎಷ್ಟು ವಿಸ್ತೀರ್ಣ ಬರುತ್ತಣ್ಣ ಇದು ಒಟ್ಟಾರೆ? 3/4 ಎಕರೆ ಬರುತ್ತೆ. 3/4 ಎಕರೆಗೆ ಎಷ್ಟು ನಾರುಗಳು ಹಾಕಿದ್ದೀರಾ? ಎಷ್ಟು ಸಸಿ? 6,500 ಸಸಿ ಕುಳಿಸಿದ್ದೀರಾ. ಈಗ ಫಸ್ಟ್ ಕಟಿಂಗ್ ಅಂತ ಹೇಳಿದ್ರಲ್ವಾ, ಸೊ ಎಷ್ಟು ಇಲ್ಡ್ ಬಂತಣ್ಣ? ಅಷ್ಟೇ, ಒಂದು 600 kg. 600 kg ಮೊದಲು ಬಂದಿರೋದು, ಒಂದೊಂದು ಕಾಯಿ ತೆಗೆದಿರೋದು. ಓಕೆ ಅಣ್ಣ, ಈಗ ತಳಿ ವಿಚಾರಕ್ಕೆ ಬಂದಾಗ ಇಂಟ್ರೂಡರ್ ಯಾಕೆ ಸೆಲೆಕ್ಟ್ ಮಾಡ್ಕೊಂಡ್ರೆ? ಸುಮಾರು ವೆರೈಟಿಗಳಿದೆ, ಮಚ್ಚಲಿಯ ಇದೆ, ರಿಜ್ವನ್ ಫಸರಲ್ಲ ಇದೆ, ಗ್ರೀನ್ ಬೆಲ್ ಇದೆ. ಇದು ಚೆನ್ನಾಗಿ ಬರ್ತು ಗಿಡ. ಎಲ್ಲಾದರೂ ನೋಡಿದ್ರಾ? ಅದು ನೋಡಿದ್ರೆ ಅದಕ್ಕೆ ಇದು ಹಾಕಿದ್ದು. ಓಕೆ ಅಣ್ಣ, ಈಗ ಇದರಲ್ಲಿ ಬಂದು ಕಾಡೋ ಅಂಥದ್ದು ಮೈನ್ ಪ್ರಾಬ್ಲಮ್ ಏನಣ್ಣ? ಅದೇ ಸ್ವಲ್ಪ ಏನೂ ಇಲ್ಲ ಅಂತ ಏನೂ ಇಲ್ಲ ಇವಾಗ. ಅಲ್ಲ, ಈಗ ಏನಾದರೂ ಟಿಪ್ಸ್ ಏನೋ ಅಂಥದ್ದು ಅಟ್ಯಾಕ್ ಆಗಿಲ್ಲ, ಇದಕ್ಕೆ ಲೇಟಾಗಿ ಆಗಿತ್ತು, ಕಂಟ್ರೋಲ್ ಬಂದ್ಬಿಟ್ಟು. ಔಷಧಿಗಳ ವಿಚಾರಕ್ಕೆ ಬಂದಾಗ ಎಷ್ಟು ದಿನಕ್ಕೆ ಒಂದ್ಸಲ ಔಷಧಿ? ನಾವು 4 ದಿವಸಕ್ಕೊಂದು 4 ದಿನಕ್ಕೆ ಒಂದ್ಸಲ ಔಷಧಿ ಹೊಡಿತೀರಾ ಅಣ್ಣ? ನೆಲದ ತಯಾರಿಗೆ ಮುಖ್ಯವಾಗಿರ್ತದೆ, ಯಾಕಂದರೆ ಇದು ಸುಮಾರು ಒಂದು 10 ತಿಂಗಳು ಆ ಥರ ಬೆಳೆ ಅಲ್ವಾ. ಮೊದಲು ನೀವು ಗೊಬ್ಬರಗಳು ಯಾವ ರೀತಿ ಕೊಡ್ತೀರಾ? ಕೊಟ್ಟಿಗೆ ಗೊಬ್ಬರ ಒಂದು 10 ಲೋಡ್ ಹೊಡೆದಿದ್ವಿ. 10 ಟ್ರ್ಯಾಕ್ಟರ್ ಲೋಡ್. ಅದೇ ಇದು ಒಟ್ಟು ಗೊಬ್ಬರ, ಕೋಳಿದು ಒಟ್ಟು ಗೊಬ್ಬರ ಅದೊಂದು 4 ಲೋಡು ಹಾಕಿದ್ವಿ. ಮಾಮೂಲಿ ಕಾಂಪ್ಲೆಕ್ಸ್ ಗೊಬ್ಬರಗಳು ಒಂದು 10 ಮೂಟೆ ಬೆಡ್ಗಳಿಗೆ. ಅಣ್ಣ, ಮಲ್ಚಿಂಗ್ ಪೇಪರ್ ಹಾಕ್ಲೇಬೇಕಾ ಈ ಬೆಳೆಗೆ? ಹಾಕ್ಬೇಕಂತ ಕಳೆ ಅದು ಬರ್ದಿರ್ತದೆ ಅಂತ ಹಾಕಿದ್ದೀರಾ. ಮತ್ತೆ ಅಣ್ಣ, ನೀವು ನಾರುಗಳು ಬಂದು ಸಿಂಗಲ್ ಉಣ್ತಾರೆ ಕೆಲವೊಬ್ರು, ನೀವು ಡಬಲ್ ಉಣಿದ್ದೀರಾ, ಯಾಕಂತ ಕೇಳ್ಬೋದಾ? ಡಬಲ್ ಅಂದರೆ ಇರ್ಲಿ ಚೆನ್ನಾಗಿ ಕಾಯಿ ಇದಾಗ್ತದೆ ಅಂತ ಹೇಳಿದ್ರು, ಇಳುವರಿ ಜಾಸ್ತಿ ಬರ್ತದೆ ಅಂತ. ಸ್ನೇಹಿತರೆ, ನಿಮಗೆ ಅನಿಸ್ದಂಗೆ ಫ್ರೂಟ್ ಸೆಟ್ಟಿಂಗು ಎಲ್ಲ ಚೆನ್ನಾಗಿದೆಯಾ? ಅಂದರೆ ಕಾಯಿ ಹಿಡಿದಿರೋದು, ಫಸಲು ಹಿಡಿದಿರೋದೆಲ್ಲ ಚೆನ್ನಾಗಿದೆಯಾ? ಈಗ ಸ್ನೇಹಿತರೆ ಗಮನಿಸ್ಬೋದು, ಇಲ್ಲಿ ಈ ಒಂದು ಗಿಡದಲ್ಲಿ ತಗೊಳ್ಳೋದಾದ್ರೆ ನಾವು 1 2 3 4 5 6 ಈ ರೀತಿಯಲ್ಲಿದೆ. ಈಗ ಒಟ್ಟಾರೆ ಒಂದು ಸರ್ತಿ ಏನಾದರೂ ಈ ಕಾಯೆಲ್ಲ ಒಂದೇ ಸರ್ತಿ ಬಂದರೆ ಒಂದೊಂದು ಗಿಡಕ್ಕೆ ಒಂದು ಅರ್ಧ kg 1 kg ಬಂದುಬಿಟ್ರೆ ಸುಮಾರು ಒಂದು ಎಷ್ಟು ಟನ್? ಒಂದು 4 ರಿಂದ 5 ಟನ್ ಬರ್ಬೋದು.
ಒಂದು ಕೊಯ್ಲಲ್ಲಿ. ಒಂದು ಕೊಯ್ಲಲ್ಲಿ ಹಾಂ ಅಣ್ಣ, ಈಗ ಸಾಲಿಂದ ಸಾಲಿಗೆ ಎಷ್ಟು ಡಿಸ್ಟೆನ್ಸ್ ಕೊಟ್ಟಿದ್ದೀರಾ? ಅಡಿ ಅನ್ಕ 5 ಅಡಿ ಇದೆಯಾ? 5 ಅಡಿ. ಸಸಿಯಿಂದ ಸಸಿಗೆ ಅಣ್ಣ, ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಎಷ್ಟು ಡಿಸ್ಟೆನ್ಸ್ ಐತಣ್ಣ? 1.5 ಅಡಿ. 1.5 ಅಡಿ. 1.5 ಅಡಿ. 1.5 ಅಡಿಯಲ್ಲಿ ಈ ಕಡೆ ಆ ಕಡೆ ಒಂದು ಜಿಗ್ಜಾಗ್ ಅದರ ಸೆಂಟ್ರಲ್ಲಿ ಹಾಕಿದ್ದೀರಾ. ಆಮೇಲೆ ಬನ್ನಿ ಅಣ್ಣ, ಹಂಗೆ ಮಾತಾಡ್ಕೊಂಬನ್ನಿ. ಮತ್ತು ಗೊಬ್ಬರಗಳು ಇದೆಲ್ಲ ಆಯಿತು. ಈಗ ನಾರು, ಒಂದು ನಾರು ಏನು ರೇಟ್ ಬಿತ್ತಣ್ಣ? ಇದು 2.5 ರೂಪಾಯಿ. 2.5 ರೂಪಾಯಿ ಬಿತ್ತು. ಇಲ್ಲಿ ನಿಮ್ಮ ಕಡೆನೇ ಸಿಗುತ್ತಾ ಇದೆಲ್ಲ ನಾರುಗಳು? ಬೂದ್ಗುಟ್ಟೆ ಹತ್ರ. ಬೂದ್ಗುಟ್ಟೆ. ಓಕೆ ಅಣ್ಣ. ಆಮೇಲೆ ಈ ಮೆಸ್ಸು ಇದೆಲ್ಲ ಬಂದು ಹಾಕೋದಕ್ಕೆ ಜಾಸ್ತಿ ಖರ್ಚು ಬರ್ತದೆ ಅಂತಾರೆ. ಇವಾಗ ಇದಕ್ಕೆ ಹಾಕೋದಕ್ಕೆ ಮೆಸ್ಸಿಗೆ ಎಷ್ಟು ಖರ್ಚು ಬಂತಣ್ಣ ನಿಮಗೆ? ಇದಕ್ಕೆಲ್ಲ 1 ಲಕ್ಷ ರೂಪಾಯಿ ಆಗುತ್ತೆ. 1 ಲಕ್ಷ ರೂಪಾಯಿ ಮೆಸ್ಸಿಗೆ ಮಾತ್ರ? ಮೆಸ್ಕಲ್ಲ. ಮತ್ತೆ ಈ ಕಡ್ಡಿ ಹಾಕಿ ಈ ಮೆಸ್ ಎಲ್ಲ ಎಳೆಯೋದಕ್ಕೆ ಅದಕ್ಕೆ ಒಂದು 30,000 ಕೊಟ್ಟಿವಿ. 30,000 ಒಪ್ಪಂದನಾ? ಒಪ್ಪಂದ. ಓಕೆ, ಇದು ಮೆಸ್ ಬಗ್ಗೆ ಆಯಿತು. ಕಡ್ಡಿ ಹಾಕಿ ಮೆಸ್ ಹೇಳ್ಕೊಡೋದು 30,000 ರೂಪಾಯಿ. ಬೆಡ್ಗಳು ಕಟ್ಟೋದು ಅದಕ್ಕೆಲ್ಲ ಎಷ್ಟು ಖರ್ಚು ಬಂತಣ್ಣ? ಅದಕ್ಕೊಂದು 7,000 ಬಂತು. 7,000. ಮತ್ತು ಇದರಲ್ಲಿ ರೋಗಗಳು ಅಂತ ಎಲ್ಲ ಬಂದರೆ ಜಾಸ್ತಿ ಬರುತ್ತಾ? ಅದೇ ಪಕ್ಕದಲ್ಲಿ ಏನೋ ಬೆಳೆ ಇರ್ಕೊಡ್ತು. ಹಾಂ, ನಮ್ಗೆ ಗೊತ್ತ ಟಮಾಟ, ಆಲೂಗಡ್ಡೆ ಆ ಥರದ್ದು ಏನೋ ಪಕ್ಕದಲ್ಲಿ ಬೆಳೆ ಇರ್ಕೊಡ್ತು. ಬೆಳೆಗಳಿಲ್ಲ ಅಂತ ಹೇಳಿದ್ರೆ ರೋಗಗಳು ಬರಲ್ಲ. ಅಕ್ಕಪಕ್ಕ ಅಟ್ಯಾಕ್ ಆಗಲ್ಲ. ಹಾಂ, ತ್ರಿಪ್ಸು ಇವಾಗ ನೀವು ಸುತ್ತು ಮೆಸ್ ಕಟ್ಟಿರ್ತೀರಲ್ವಾ, ಅದನ್ನ ಮೀರಿನೂ ತ್ರಿಪ್ಸ್ ಒಳಗಡೆ ಬರುತ್ತಾ? ಬರೋಕೆ ಅವಾಗ ಔಷಧಿ ಹೊಡಿತಾ ಇರ್ಬೇಕು ಅದಕ್ಕೆ. ಇದಕ್ಕೆ ನುಡಿಸ್ತೀವಲ್ಲ, ಹಾಗಾದಕ್ಕೂ ಔಷಧಿ ಹೊಡಿತಾ ಇರ್ಬೇಕು. ಹಾಂ, ಮತ್ತೆ ಅಣ್ಣ, ಇದೆಲ್ಲ ವೈರ್ಗಳು ಹಾಕಿ ಕಟ್ಟಲೇಬೇಕಾ? ಇದು ಟೊಮಾಟೊ ಕಟ್ಟದಂಗೆ ಕಟ್ಬೇಕು. ಕಾಯಿ ಬರ್ತೈತಲ್ಲ, ತೂಕದ ಅವಾಗ ಅದು ಸ್ವಲ್ಪ ಗಿಡ ಮೆತ್ತಗಿರ್ತೈತಲ್ಲ, ಮುರಿದೋಗ್ಬಿಡ್ತದೆ. ಕಟ್ಟಲೇಬೇಕು. ಎಷ್ಟು ದಿನಕ್ಕೆ ಒಂದ್ಸಲ ಕಟ್ಟಿಸ್ತೀರಣ್ಣ? ಇದು ಒಂದು 15 ದಿವಸಕ್ಕೊಂದ್ಸರಿ. 15 ದಿವಸಕ್ಕೆ ಒಂದ್ಸಲಿ. ಕಾಯಿ ಬಿಡ್ತೈತ್ರಿ, ಕಾಯಿ ರೆಡಿ ಅದ ನೋಡು. ಆ ಪಟ್ಟಿಗೆ ಅದು ಶೈಲಿಗಳಲ್ಲಿ ಹೊಡೆದು ಬಿಡ್ಬೇಕು, ಅವಾಗ ಕಟ್ಬಿಡ್ತೀರಾ. ಆಮೇಲೆ ಅಣ್ಣ, ಈಗ ಇಲ್ಲವರೆಗೂ ಒಟ್ಟು ಒಂದು ಲೆಕ್ಕ ಹಾಕೋದಾದ್ರೆ ಒಂದು 3/4 ಎಕರೆ ಬೈಲ್ಕ ಎಷ್ಟು ಖರ್ಚು ಮಾಡಿದ್ರಿ? 4 ಲಕ್ಷ ಆಗಿದೆ. 4 ಲಕ್ಷ ಇಲ್ಲಿಗೆ. ರೇಟ್ಗಳು ವಿಚಾರಕ್ಕೆ ಬರೋಣ. ಇವಾಗ ಏನು ರೇಟ್ ನಡೀತಾ ಇದೆಯಾ? ಇವಾಗಿಲ್ಲ, ಮೊನ್ನೆ ನಮ್ಮದು 25 ರೂಪಾಯಿ ಆಗಿದೆ. 25 ರೂಪಾಯಿ ಡೌನ್ ಆಗಿದೆ ಸ್ವಲ್ಪ. 40-45 ಇತ್ತು. ಪರವಾಗಿಲ್ಲ, ಅಷ್ಟಿದ್ರೆ ಪರವಾಗಿಲ್ಲ. ಅಷ್ಟಿದ್ರೆ ಇಲ್ಲ ಅಂದರೆ ಲಾಸೆ ಮನುಷ್ಯ. ಅದು ಫಸ್ಟ್ ಟೈಮ್ ಬೆಳೀತಾ ಇದ್ದೀರಲ್ವಾ, ನೀವು ಒಂದು ಸ್ವಲ್ಪ ನೋಡ್ಕೊಂಡು ಮಾಡ್ಕೊಬೇಕು. ಯಾಕಂದರೆ ಇವಾಗ 4 ಲಕ್ಷ ರೂಪಾಯಿ ಹಾಕಿ ಮತ್ತೆ ಆ 4 ಲಕ್ಷನ ತೆಗೆದು ಅದ್ರ ಮೇಲೆ ಲಾಭ ಮಾಡಿದ್ರೇ ರೈತನಿಗೆ ಏನಾದರೂ ಒಂದು ಸ್ವಲ್ಪ ಉಳಿತಾಯ ಆಗೋದಂತ. ಇನ್ನು ಗಿಡ ನೋಡೋದಾದರೆ ನೀಟಾಗಿ ಮೇಂಟೈನ್ ಮಾಡಿದ್ದೀರಾ. ಯಾವುದೇ ರೀತಿಯಾದ ವೈರಸ್ ಗಿಡ ಆಗಲಿ ಮತ್ತು ತ್ರಿಪ್ಸ್ ತೊಂದರೆಗಳೆಲ್ಲ ಏನೂ ಇಲ್ಲ, ನೀಟಾಗಿದೆ. ಇದೇ ರೀತಿಯೇ ಮೇಂಟೈನ್ ಮಾಡಿ. ಇನ್ನು ಅಣ್ಣ, ಔಷಧಿಗಳನ್ನು 4 ದಿನಕ್ಕೊಂದು ಹೊಡಿತೀರಾ? ಮೈನ್ ಹೊಡೆಯೋದು ಏನಾದರೂ ಔಷಧಿಗಳು ಗೊತ್ತಾ? ಇಂಥದ್ದು ಹೊಡಿತೀರಾ? ಹೊಡಿತಾ ಇದ್ದೀವಿ, ಒಂದೊಂದೊಂಥರ ಅಂಗಡಿನಲ್ಲಿ ಕೇಳ್ತಾ. ಗೊಬ್ಬರಗಳು ಅಣ್ಣ, ಎಷ್ಟು ದಿನಕ್ಕೆ ಒಂದ್ಸಲಿ ಡ್ರಿಪ್ ಗೊಬ್ಬರಗಳು? 2 ಸರಿ ಬಿಟ್ಟಿದ್ದೀರಿ ಅಷ್ಟೇ. ಈ ಕ್ರಾಪ್ ಹಾಕಿದಾಗಿಂದ 2 ಸಲ ಡ್ರಿಪ್ ಗೊಬ್ಬರ ಅಷ್ಟೇನಾ? ಯಾವ್ದು ಬಿಟ್ಟಿದ್ದೀರಿ ಏನಾದರೂ ಗೊತ್ತಾ? 1261. ಓಕೆ ಅಣ್ಣ, 2 ಸಲ ಬಿಟ್ಟಿದ್ದೀರಾ ಅಷ್ಟೇ, ಪರವಾಗಿಲ್ಲ ಅಣ್ಣ. ಅಂದರೆ ನೀವು ಕೊಟ್ಟಿಗೆ ಗೊಬ್ಬರ ಕೊಟ್ಟು ತಾಕತ್ತು ಚೆನ್ನಾಗಿ ಮಾಡಿರೋದಕ್ಕೆ ಇಷ್ಟು ಮಾತ್ರ ಇದೆ. ಇಲ್ಲ ಕೊಟ್ಟಿಗೆ ಗೊಬ್ಬರ ಕೊಡಲಿಲ್ಲ ಅಂತ ಹೇಳಿದ್ರೆ ಇಷ್ಟು ನೀಟಾಗಿ ಬರೋದಿಲ್ಲ ಗಿಡ. ಕರೆಕ್ಟಾ? ಮತ್ತೆ ಅಣ್ಣ, ಈಗ ಮಾರ್ಕೆಟಿಂಗ್ ವಿಚಾರಕ್ಕೆ ಹೋಗೋಣ. ಮಾರ್ಕೆಟಿಂಗ್ ವಿಚಾರಕ್ಕೆ ಹೋದಾಗ ನೀವು ಎಲ್ಲಿಗೆ ಹಾಕ್ತೀರಾ ಇದನ್ನೆಲ್ಲ? ಇದು ಇಲ್ಲೇ ಬಂದು ತುಂಬ್ಕೊಂಡು ಹೋಗ್ತಾರ? ನೀವೇನು ಎತ್ಕೊಂಡು ಹೋಗಿ ಹಾಕೋ ಅವಶ್ಯಕತೆ ಇಲ್ಲ, ನೀವು ಕಿತ್ತು ಹಾಕ್ಬಿಟ್ರೆ ಸಾಕು. ಕಮಿಷನ್ ಏನಾದರೂ ಇಟ್ಕೋತಾರ? ಕಮಿಷನ್ ಏನಿಲ್ಲ. ತೆಗೆದಿಕ್ಕಿದ್ರೆ ಅವ್ರು ಬಂದು ತುಂಬ್ಕೊಂಡು ತೂಕ ಹಾಕ್ಬಿಟ್ಟು ಕಾಸುಗಳು ಯಾವ ರೀತಿ ಅಣ್ಣ ಲೆಕ್ಕ? ಹೌದು, ಅವತ್ತಿನ ಬೇಕಾದ್ರೆ ಅವತ್ತೇ ಇಸ್ಕೊಬೋದು. ಹಾಗಾದರೆ ನೀವು ಎಲ್ಲೋ ಕಂಪ್ನಿಗಳಿಗೆ ಆ ಥರ ಎಲ್ಲ ಹೋಗೋದಿಲ್ಲ, ತಾಪತ್ರ ಇಲ್ಲ ಬಿಡಿ. ಅಲ್ಲಿ ಎತ್ಕೊಂಡು ಹೋಗಿ ನಾವು ಇಂಡೆಂಟ್ ತಗೊಂಡು ಅಲ್ಲಿ ಹಾಕಿ ಬಂದು ಹಿಂಸೆ. ಈಗ ಡೈರೆಕ್ಟಾಗಿ ಅವರೇ ತುಂಬ್ಕೊಂಡು ಹೋದ್ರೆ ಏನು ತೊಂದರೆ ಏನೂ ಇರೋದಿಲ್ಲ. ಮತ್ತು ಅಣ್ಣ, ಕಾಯಿಗಳು ಎಷ್ಟು ದಿನಕ್ಕೆ ಒಂದ್ಸಲಿ ಕೇಳ್ತೀರ ಅಣ್ಣ? ಇದು ಇವತ್ತು 8 ದಿವಸ ಆಗೈತೆ. ಮತ್ತೆ 3 ದಿವಸ ಬಿಟ್ಕೊಂಡು 2 ದಿವಸ 3 ದಿವಸ ಒಂದು ವಾರದಿಂದ 10 ದಿನದ ಒಳಗಡೆ ಒಂದು ಕೊಯ್ಲು ಕೇಳ್ತೀರಾ. ಇವಾಗ ನೆಕ್ಸ್ಟ್ ಇನ್ನೊಂದು 2-3 ದಿನದಲ್ಲಿ ಬಿಡಿಸ್ತೀರಾ? ಕಾಯಿ ಬಂದೈತೆ. ಮತ್ತು ಅಣ್ಣ, ಇವಾಗ ಇನ್ನೊಂದು, ಈಗ ಮೇಲೆ ನೋಡೋದಾದರೆ ಇದೊಂಥರ ಮೆಸ್ ಇದೆ. ಆಮೇಲೆ ಆ ಸೈಡಲ್ಲಿ ನೋಡೋದಾದರೆ ಜಾಸ್ತಿ ತೀರಾ ಚಿಕ್ಕ ಚಿಕ್ಕ ಕಣ್ಣುಗಳೈತೆ. ಯಾಕಣ್ಣ ಅದು ಆ ರೀತಿ ಹಾಕೋದು? ಇದು ಸ್ವಲ್ಪ ಸೂರ್ಯನ ಕಿರಣಗಳಿಗೆ ಅಟ್ಯಾಕ್ ಆಗಲಿ ಅಂತ ಮೇಲಿಂದ. ಅದು ಆಲ್ ರೌಂಡ್ ಅಂದರೆ ಒಂಥರ ಈ ಟ್ರಿಪ್ಸು ವೈರಸ್ಗಳು ಬರ್ದಿರಲಿ ಅಂತ ಹೇಳ್ಬಿಟ್ಟು ಬೇರೆ ಕಡೆಯಿಂದ ರೋಗ ಇದು ತ್ರಿಪ್ಸು ಒಳಗಡೆ ಬರ್ದಿರ ಇರಲಿ ಅಂತ. ಅಣ್ಣ, ಇವಾಗ ಮೆಸ್ ಹಾಕದಿರ ಬೆಳೆಯೋಕ್ಕಾಗುತ್ತಾ ಕ್ಯಾಪ್ಸಿಕಮ್? ನಾವೇನು ಬೆಳೆದಿಲ್ಲ, ನಾವು ನೋಡಿಲ್ಲ. ಅಂದರೆ ಆಗಲ್ಲ ಅಲ್ಲ, ನಿಮ್ಮ ಸುತ್ತಮುತ್ತ ಎಲ್ಲಾದರೂ ಓಪನ್ ಆಗಿ ಯಾರೋ ಬೆಳೆದಿಲ್ಲ? ಮೆಸ್ ಇರಲೇಬೇಕು.
ಸ್ನೇಹಿತರೆ ಗಮನಿಸಿದ್ರಲ್ವಾ, ಮೆಸ್ ಇಲ್ಲದೆ ಬೆಳೆಯೋದಕ್ಕಾಗೋದಿಲ್ಲ. ಇದಕ್ಕೆ ರೀಸನ್ನು ನಿಮಗೆ ಗೊತ್ತಿರುತ್ತೆ. ಥ್ರಿಪ್ಸ್ ಹಾವಳಿ ಜಾಸ್ತಿ ಇರುತ್ತೆ. ಅದರ ಜೊತೆಗೆ ಏನಾಗುತ್ತೆ, ಸನ್ಲೈಟು ಡೈರೆಕ್ಟಾಗಿ ಕಾಯಿ ಮೇಲೆ ಬಿದ್ದಾಗ ಏನಾಗುತ್ತೆ, ಸನ್ಬರ್ನ್ ಆಗುತ್ತೆ. ಸೊ ಈ ತೊಂದರೆಗಳೆಲ್ಲ ಇರದಿರ ಇರಬೇಕಂದ್ರೆ ಸೊ ಈ ರೀತಿಯಲ್ಲಿ ಮೆಸ್ಸು ಸ್ಟ್ರಕ್ಚರ್ ಮಾಡಿ ಈ ಥರ ಮಾಡೋದ್ರ ಉತ್ತಮವಾದ ಇಳುವರಿ ತೊಗೊಬೋದು ನಾವು. ಮತ್ತು ಇನ್ನೊಂದೇನಂತ ಹೇಳಿದ್ರೆ, ಥ್ರಿಪ್ಸು ಬಂದು ಅಟ್ಯಾಕ್ ಮಾಡಿದ್ರೆ ಏನಾಗುತ್ತೆ, ವೈರಸ್ ಸ್ಪ್ರೆಡ್ ಆಗಿ ತೋಟ ಎಲ್ಲ ಹಾಳಾಗೋ ಚಾನ್ಸಸ್ ಇರುತ್ತೆ. ಆದ ಕಾರಣ ಈ ಮೆಸ್ನೆಲ್ಲ ಯೂಸ್ ಮಾಡ್ಕೊತಾರೆ. ಇದು ಒಂದು ಚಿಕ್ಕದಾದ ಸಜೆಷನ್ ನನ್ನ ಕಡೆಯಿಂದ. ಆಮೇಲೆ ಓಕೆ ಸ್ನೇಹಿತರೆ, ನೋಡಿದ್ರಲ್ವ, ಒಟ್ಟಾರೆ ಒಂದು ಚಿಕ್ಕ ಫಾರ್ಮರ್ ಕಡೆಯಿಂದ ಒಂದಷ್ಟು ಮಾಹಿತಿನ ನಾವು ಇಷ್ಟೊತ್ತು ನಿಮಗೋಸ್ಕರ ಕೊಟ್ಟಿದ್ದೀವಿ. ಸೊ ನಿಮಗೆ ಮಾಹಿತಿ ಎಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ. ನೀವು ಗಮನಿಸೋದಾದರೆ ನೋಡಿ, ಬೆಳೆ ಎಲ್ಲ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಬೆಳೆನ ಯಾವುದೇ ಬೆಳೆ ಮಾಡಲಿ ನಾವು ಯಾವ ರೀತಿ ನೋಡ್ಕೊಬೇಕು ಅದೇ ರೀತಿಯೇ ನೋಡ್ಕೊಬೇಕಾಗುತ್ತೆ. ಅಣ್ಣ, ಇನ್ನು ಕಳೆ ಎಲ್ಲ ಇದೆಯಲ್ಲ, ಕಳೆ ಎಲ್ಲ ಬರುತ್ತಲ್ವಾ, ಏನು ಮಾಡ್ತೀರಾ? ಒರೆಸ್ತೀರಾ, ಕಳೆ ಮದ್ದು ಹೊಡಿತೀರಾ? ಒರೆಸ್ಬಿಡ್ತೀರಾ? ಕಳೆ ಮದ್ದು ಏನು ಬಳಕೆ ಮಾಡಲ್ಲ. ಇದು ಒಳ್ಳೆಯ ಕೆಲಸ ಅಣ್ಣ. ಕಳೆನ ನಿಯಂತ್ರಣದಲ್ಲಿಟ್ಟು ಒರೆಸಿ ಬಿಸಾಕ್ತೀರ ಎಲ್ಲ. ಕೂಲಿಯವರು ಎಷ್ಟು ಬೇಕಾಗ್ತಾರಣ್ಣ ಈ ಕಾಯಿ ಬಿಡಿಸೋದಕ್ಕೆ? 10 ಜನ. ಅಂಬು ಕಟ್ಟೋದಕ್ಕೆ ಅದಕ್ಕೆಲ್ಲ 10 ಜನ. 2 ದಿವಸ ಕಟ್ತಾರೆ. ಕಾಯಿ ಕೀಳೋದು ಒಂದೇ ದಿನ ಆಗೋಗುತ್ತೆ. ಒಂದು 10 ಜನ ಬಂದರೆ. ಸೊ ಸ್ನೇಹಿತರೆ, ನೋಡಿದ್ರಲ್ಲ, ಹೀಗೆ ಒಟ್ಟಾರೆ ಮಾಹಿತಿ ನಿಮಗೋಸ್ಕರ ಒಂದು ಸಿಂಜೆಂಟಾ ಇಂಟ್ರೂಡರ್ ತಳಿಯ ಬಗ್ಗೆ, ಕ್ಯಾಪ್ಸಿಕಮ್ ತಳಿಯ ಬಗ್ಗೆ ಒಂದು ಮಾಹಿತಿ ಕೊಟ್ಟಿದ್ದೀನಿ ಅಂದ್ಕೊತೀನಿ. ಈ ಮಾಹಿತಿ ಎಲ್ಲ ನಮಗೆ ಕೊಟ್ಟ ಅಣ್ಣ, ನಿಮ್ಮ ಹೆಸರು? ರಾಮಚಂದ್ರ ಅವ್ರಿಗೆ ನಿಮ್ಮ ಕಡೆಯಿಂದ ಮತ್ತು ನನ್ನ ಕಡೆಯಿಂದ ಒಂದು ಥ್ಯಾಂಕ್ಸ್ ಹೇಳೋಣ ಅಣ್ಣ. ಧನ್ಯವಾದಗಳು ಅಣ್ಣ.